ದಿನಾಂಕ 25/4/2025 ಹುಬ್ಬಳ್ಳಿಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಘಟಕ ಧಾರವಾಡ ಇವರ ವತಿಯಿಂದ ಕಳೆದ ವಾರ ನಡೆದಂತಹ ಸಿಟಿ ಎಕ್ಸಾಮ್ನಲ್ಲಿ ಜನಿವಾರ ಕತ್ತರಿಸಿದ ಹೀನ ಕೃತ್ಯ ಹಾಗೂ ಕಾಶ್ಮೀರ ಕಣಿವೆಯ ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ನಡೆದಂತಹ ರಾಕ್ಷಸೀಯ ಕೃತ್ಯ ಹಿಂದೂಗಳ ಮಾರಣ ಹೋಮ ಖಂಡಿಸಿ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ಹತ್ತಿರ ಇರುವ ಈಶ್ವರ ದೇವಸ್ಥಾನದಿಂದ ರೈಲ್ವೆ ಸ್ಟೇಷನ್ ಹತ್ತಿರ ಇರುವ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೂ ಮೌನ ಪ್ರತಿಭಟನೆ ಮಾಡಲಾಯಿತು। ಈ ಸಂದರ್ಭದಲ್ಲಿ ನಮ್ಮ ಕರಾಳ ಸತ್ಯ ನ್ಯೂಸ್ ಚಾನೆಲ್ ಜೊತೆ ಬ್ರಾಹ್ಮಣ ಸಮಾಜದ ಮುಖಂಡರಾದ ಜಯತೀರ್ಥ ಕಟ್ಟಿ ಮಾತನಾಡಿ ಪ್ರತಿಭಟನೆ ಕುರಿತು ಮಾಹಿತಿ ಹಂಚಿಕೊಂಡರು। ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ। ಇವತ್ತು ನಮ್ಮ ಜೊತೆ ಇದ್ದಾರೆ ಅಖಿಲ ಬ್ರಾಹ್ಮಣ ಸಮಾಜದ ಮುಖಂಡರಾದಂತಹ ಶ್ರೀ ಜಯತೀರ್ಥ ಕಟ್ಟಿ ಅವರು। ಈ ಒಂದು ಪ್ರತಿಭಟನೆ ಕುರಿತು ಅವ್ರು ಏನ್ ಹೇಳ್ತಾರೆ ಅವ್ರ ಬಾಯಿಂದ ನಾವು ಒಂದೆರಡು ಮಾತುಗಳನ್ನು ಕೇಳೋಣ। ನಮಸ್ಕಾರ ಸರ್, ಈ ಒಂದು ಪ್ರತಿಭಟನೆ ಎದಕ್ಕೋಸ್ಕರ ಮತ್ತು ಹೇಗೆ ಏನು ಅಂತ ನಮ್ಮ ಪ್ರೇಕ್ಷಕರಿಗೆ ತಿಳಿಸಿ। ಕಳೆದ ಸಿಇಟಿ ಎಕ್ಸಾಮ್ ಪರೀಕ್ಷೆ ಸಂದರ್ಭದಲ್ಲಿ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಬ್ರಾಹ್ಮಣರ ಏನು ಧಾರ್ಮಿಕ ಸಂಕೇತ ಮತ್ತು ಶ್ರದ್ಧೆಯ ಸಂಕೇತ ಆಗಿರುವಂತಹ ಜನಿವಾರವನ್ನ ಹಾಕಿಕೊಂಡು ಬಂದಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ। ಇದನ್ನ ಖಂಡಿಸಿ ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪ್ರತಿಭಟನೆ ಕೂಡ ನಡೆದಿತ್ತು। ಅದರ ಒಂದು ಅಂಗವಾಗಿ ಹುಬ್ಬಳ್ಳಿಯಲ್ಲೂ ಕೂಡ ಇವತ್ತು ಬ್ರಾಹ್ಮಣ ಮಹಾಸಭಾದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗಿದೆ। ಅದರ ಜೊತೆಗೆ ಮೊನ್ನೆ 24ನೇ ತಾರೀಕು ಪಹಲ್ಗಾಮ್ನಲ್ಲಿ ಏನು ಹಿಂದೂಗಳ ಮೇಲೆ ದಾರುಣ ಅತ್ಯಾಚಾರ ಆಯಿತು, ದಾರುಣವಾಗಿ ಏನು ಅಟ್ಯಾಕ್ ಆಯಿತು, ಅದನ್ನ ಖಂಡಿಸಿ ಉಗ್ರಗಾಮಿಗಳಿಗೆ ಒಂದು ಬೃಹತ್ ಒಂದು ಶಿಕ್ಷೆ ಆಗಬೇಕು, ಉಗ್ರಗಾಮಿಗಳ ಹುಟ್ಟಡಗಿಸುವಂತಹ ಕೆಲಸ ಆಗಬೇಕು, ಮೋದಿಯವರು ತೆಗೆದುಕೊಳ್ಳುವಂತಹ ಎಲ್ಲ ಕ್ರಮಗಳಿಗೆ ಹುಬ್ಬಳ್ಳಿಯ ಹಿಂದೂ ಸಮಾಜ ಬೆಂಬಲವಾಗಿ ನಿಲ್ತದೆ ಅನ್ನುವಂತಹ ವಿಷಯವನ್ನ ತಿಳಿಸಬೇಕು ಮತ್ತು ಮೊನ್ನೆ ಮಾಡಿದಂತಹ ಎಲ್ಲ ಜನರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಲುವಾಗಿ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆ ಮೌನವಾಗಿ ಪ್ರತಿಭಟನೆಯನ್ನ ಮಾಡಿದ್ವಿ। ನಾವು ಆ ಪ್ರತಿಭಟನೆಯಲ್ಲಿ ನೂರಾರು ಜನ ಸಾವಿರಾರು ಜನ ಭಾಗವಹಿಸಿದ್ರು। ಎಲ್ಲರೂ ಒಂದೇ ಒಕ್ಕರನ ಆಗ್ರಹ ಆಗಿತ್ತು, ಯಾರು ಉಗ್ರಗಾಮಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ, ಯಾರು ಜಿಹಾದಿ ಮಾನಸಿಕತೆ ಹೊಂದಿದ್ದಾರೆ, ಯಾರು ಅಲ್ಲಾಹನನ್ನು ಒಪ್ಪದೇ ಇರುವಂತಹ ವ್ಯಕ್ತಿಗಳು ಭೂಮಿ ಮೇಲೆ ಇರಲಿಕ್ಕೆ ಅರ್ಹರಲ್ಲ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿದಾರೋ ಅವರು ಭೂಮಿ ಮೇಲೆ ಇರಬಾರದು ಅನ್ನುವಂತಹ ಮನಸ್ಥಿತಿಯನ್ನ ಇವತ್ತೆಲ್ಲರೂ ಕೂಡ ವ್ಯಕ್ತ ಮಾಡ್ತಾ ಇದ್ದಾರೆ। ಇದು ಒಂದು ಬರುವಂತಹ ದಿನಗಳಲ್ಲಿ ನಾಗರಿಕ ಸಮಾಜದೊಳಗ ಒಂದು ಕ್ಷಾತ್ರ ತೇಜಸ್ಸನ್ನ ಬಡಿದೆಬ್ಬಿಸುವಂತಹ ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ। ಮುಂದಿನ ದಿನಗಳಲ್ಲಿ ಈ ರೀತಿ ಜಹಾದಿ ಮಾನಸಿಕ ವ್ಯಕ್ತಿಗಳು ಎಚ್ಚರದಿಂದ ಇರಬೇಕನ್ನಂತ ಈ ಮೂಲಕ ಆಗ್ರಹ ಮತ್ತು ಎಚ್ಚರಿಕೆಯನ್ನು ಕೊಡ್ತೀವಿ। ತುಂಬಾ ಧನ್ಯವಾದಗಳು ಸರ್, ತಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ। ಬಸವರಾಜ್ ತೋಟಗೇರ್, ಆನಂದ ಬೆಳಗಲ್, ಕ್ಯಾಮ್ರಾಮನ್ ಜೊತೆ।